ಹುಡುಗಿ ಸೆಲೆಕ್ಟ್ ಮಾಡ್ತಿರ್ಬೇಕು. ಇಷ್ಟೊತ್ತ ಏನೋ ಆಗಿದೆ ರೀ, ಬೆಳಗ್ಗಿಂದ ತುಂಬಾ ಡಲ್ ಆಗಿದ್ದಾಳೆ. ಏನ್ ವಿಷಯ ಅಂತ ಕೇಳಿ ನೀವ್ ಅದನ್ನ ತೆಗಿಬೇಡಿ, ಹಾಕೊಳ್ಳಿ. ಹಾಯ್ ನಂದು. ಏನಾಯ್ತು ಬಂಗಾರ ನಿಂಗೆ? ಏನ್ ಪುಟ, ವಾಟ್ ಹ್ಯಾಪನ್ಡ್? ಮದ್ವೆ ಸೀರೆ ಯಾಕೆ ಹೀಗ್ ನೆನ್ಸಿದ್ಯಾ? ಅದನ್ನ ಹೀಗ ಬಿಸಾಡೋದು? ಈಗ ಏನಾಯ್ತು ಅಂತ ಹೀಗ್ ಕೂತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ ನಂಗೆ? ರಾಮ ಗನ್ ತಗೊಂಬ. ರೀ, ಮಾತ್ಗೂ ಗನ್ ತಗೋತೀನಿ ಅಂತಿರಲ್ಲ. ನಮ್ಮನ್ನೆಲ್ಲ ಬಿಟ್ಟು ಡೆಲ್ಲಿಗೆ ಹೋಗ್ತಿದ್ದೀನಲ್ಲ ಅಂತ ದುಃಖ ಅವಳಿಗೆ. ಹೌದಾ ಪುಟ? ನೋ ಬೇಬಿ, ಡೆಲ್ಲಿಲಿ ನಿನ್ ಜೊತೆ ಗೌತಮ್ ಇರ್ತಾನಲ್ಲ, ನಿನಗೆ ನಮ್ಮ ನೆನಪೂ ಆಗಲ್ಲ. ನೋಡು, ತವ್ರ ಮನೆ ಬಿಟ್ಟು ಹೋಗೋದು ಎಷ್ಟ್ ಕಷ್ಟ ಅಂತ ನಂಗೆ ಗೊತ್ತು. ಆದ್ರೆ ನೀ ಹೀಗ್ ಬೇಜಾರ್ ಮಾಡ್ಕೊಂಡ್ ಕೂತ್ರೆ ನಂಗೆ ನಿಮ್ಮಪ್ಪಂಗೆ ಪ್ರಾಣ ಹೋದಂಗ ಆಗತ್ತೆ. ಹೌದು ಪುಟ. ಹೇಳ್ ಬಂಗಾರ, ಹೇಳ್. ದೇವದಾಸ್, ದೇವದಾಸ್. ಸಾರಿ ಅಂಕಲ್, ನಾನ್ ದೇವದಾಸ್ ನೋಡ್ಕೊಂಡ್ ಬಂದೆ. ಇಲ್ಲಿ ಫ್ಯಾಮಿಲಿ ಡ್ರಾಮಾ ನಡೀತಿದೆ ಅಂತ ಗೊತ್ತಿಲ್ಲ. ಸಾರಿ. ಇಲ್ಲಿ ಬಾ, ಇಲ್ಲಿ ಬಾ. ಯಂಗ್ ಮ್ಯಾನ್, ಇಲ್ಲಿ ನೋಡು, ನಂದಿನಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡು. ಅವಳನ್ನ ನೀನಲ್ದೆ ಇನ್ಯಾರು ನಗಿಸ್ಬೇಕು? ಹಾಗಾದ್ರೆ ನಾನು ಜೋಕರು ಬಫೂನ್ ಅಂತ ಕನ್ಫರ್ಮ್ ಆಗೋಯ್ತು. ಹಾಗಲ್ಲ ಹಾಗಲ್ಲ. ಅಲ್ಲ, ಯಾವ ವಿಷಯಕ್ಕೆ ಸಮಾಧಾನ ಮಾಡ್ಬೇಕು? ಈ ಹುಡುಗಿರು ಯಾವ್ದಕ್ಕೆ ಯಾವಾಗ ಯಾಕೆ ಬೇಜಾರ್ ಮಾಡ್ಕೋತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂಕಲ್. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ ಅಂತ ದುಃಖ ಅವಳಿಗೆ. ನೋಡು, ಅವಳನ್ನ ನಗ್ಸಿ ಊಟಕ್ಕೆ ಕರ್ಕೊಂಬ. ನಾನು ಇವಳು ಫ್ರೆಂಡ್ಸ್ ಅನ್ನು ಊಟಕ್ಕೆ ಕರಿತೀನಿ. ರೀ, ಜೀವಮಾನ ಎಲ್ಲ ಇದೇ ಆಗೋಯ್ತು. ತವ್ರ ಮನೆ ಬಗ್ಗೆ ಯಾವ್ದಾದ್ರು ದುಃಖದ ಹಾಡು ಹೇಳೇನ್ರಿ? ಸಿಚುಯೇಷನ್ ಸೆಟ್ ಆಗುತ್ತೆ. ಬೇಡ ಬಿಡಿ, ಹಾಡು ಹೇಳಲ್ಲ. ಸಿಂಗಿಂಗ್ ಕ್ಯಾನ್ಸಲ್. ತತ್ತೇರೆ ಮಧ್ಯದಲ್ಲಿ ಸೀರೆ ಗಲಾಟ ಬೇರೆ. ನಾನು ಮಾಡೋ ಕೆಲಸ ಒಂದೊಂದಲ್ಲ ಅಲ್ವೇನ್ರಿ? ಎಲ್ಲಿದ್ದೀರಾ ಬಾಸ್ ನೀವು? ಯಾರ ಜೊತೆ ಓಡೋಬೇಕು ಅಂತ ಈ ಸೀರೆ ಕಟ್ಟದ್ನೋ ಅವ್ರು ಇನ್ನೊಂದು 2 ದಿನದಲ್ಲಿ ಬೇರೆಯವ್ರ ಜೊತೆ ಮೇನ್ ಡೋರಲ್ಲೇ ಆಚೆ ಹೋಗ್ತಾರೆ. ಈ ಶಾರ್ಟ್ ಕಟ್ ಯಾಕೆ ಹೋಗ್ಬೇಕು ದೇವದಾಸ? ನಮ್ಗೆ ಬಿಚ್ಬಿಡೋಣ. ಅದನ್ನ ಬಿಚ್ಚಬೇಡಿ, ಅದನ್ನ ಬಿಚ್ಚಬೇಡಿ ಅಂದೆ. ಅದಲ್ಲೇ ಇರ್ಲಿ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ಲೈಫಲ್ಲಿ ಈ ಲೆವೆಲ್ ಕನ್ಫ್ಯೂಸ್ ಆಗಿದ್ದು ಇದೇ ಫಸ್ಟ್ ಟೈಮ್. ಎಲ್ಲ